ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಿರಣ್. ಈ ವಿಡಿಯೋದಲ್ಲಿ ನಾವು ಪವರ್ ಆಫ್ ಕಾಂಪೌಂಡಿಂಗ್ ಅಂತಂದ್ರೆ ಏನು, ಅದು ಹೆಂಗ್ ವರ್ಕ್ ಆಗುತ್ತೆ, ಸೊ ಅದ್ರದ್ದು ಎಷ್ಟು ಅಂದ್ರೆ ಅದ್ರ ಪವರ್ ಏನು ಅಂತ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಇದರಲ್ಲಿ ವಿಪ್ರೋದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ವಿಪ್ರೋದು ಇದಾದ್ಮೇಲೆ ITC ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅದಾದ್ಮೇಲೆ ಇನ್ನೊಂದು ಸ್ಟೋರಿ ಇದೆ ಚೆನ್ನಾಗಿರೋದು, ಅದೊಂದೊಂದು ಡಿಸ್ಕಸ್ ಮಾಡೋಣ. ಓಕೆ, ವಿಪ್ರೋದಲ್ಲಿ 1980ರಲ್ಲಿ ಏನಾದ್ರು 10,000 ರೂಪಾಯಿ ಇನ್ವೆಸ್ಟ್ ಮಾಡಿ 100 ಶೇರ್ಸ್ ನ ತಗೊಂಡಿದ್ರೆ, ಓಕೆ, ಅದು ಇವತ್ತು 2,56,00,000 ಶೇರ್ಸ್ ಆಗಿರೋದು. ಈ 2,56,00,000 ಶೇರ್ಸ್ ಹೆಂಗೆ ಅಂತಂದ್ರೆ, ಇಲ್ಲಿ ನೋಡಿ, 1981ರಲ್ಲಿ 1:1 ಬೋನಸ್ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ 100 ಶೇರ್ಸ್ ಇದ್ದಿದ್ದು ಇಲ್ಲಿ 200 ಶೇರ್ಸ್ ಆಯ್ತು. ಓಕೆ, ಆಮೇಲೆ 1985ರಲ್ಲಿ 1:1 ಬೋನಸ್ ಕೊಟ್ಟಿದ್ದಾರೆ, ಮತ್ತೆ ಅದು 200 ಇದ್ದಿದ್ದು 400 ಶೇರ್ಸ್ ಆಯ್ತು. ಮತ್ತೆ 1986ರಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿದೆ ಅಂತಂದ್ರೆ 400 ಶೇರ್ಸ್ ನ ಇಂಟು 10 ಮಾಡಿದ್ದಾರೆ. ಓಕೆ, ಸೊ 400 ಶೇರ್ಸ್ 4,000 ಶೇರ್ಸ್ ಆಯ್ತು. ಅದಾದ್ಮೇಲೆ 1987ರಲ್ಲಿ ಮತ್ತೆ 1:1 ಬೋನಸ್ ಕೊಟ್ಟಿದ್ದಾರೆ. 4,000 ಇದ್ದಿದ್ದು 8,000 ಆಯ್ತು. 1989ರಲ್ಲಿ ಮತ್ತೆ 1:1 ಬೋನಸ್ ಕೊಟ್ಟಿದ್ದಾರೆ, ಅದು 16,000 ಆಯ್ತು. ಅದಾದ್ಮೇಲೆ 1992ರಲ್ಲಿ ಮತ್ತೆ 1:1 32,000 ಆಯ್ತು. 1995ರಲ್ಲಿ ಮತ್ತೆ 1:1 ಬೋನಸ್ ಕೊಟ್ಟಿದ್ದಾರೆ, 64,000 ಆಯ್ತು. 1997ರಲ್ಲಿ 2:1 ಬೋನಸ್ ಕೊಟ್ಟಿದ್ದಾರೆ, 64,000 ಇದ್ದಿದ್ದು 1,92,000 ಆಯ್ತು. ಅದಾದ್ಮೇಲೆ ಮತ್ತೆ ಸ್ಟಾಕ್ ಸ್ಪ್ಲಿಟ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಹೆವಿ ಎಫೆಕ್ಟ್ ಅಂದ್ರೆ ಜಾಸ್ತಿ ಶೇರ್ಸ್ ಆಯ್ತು. 1,92,000 ಇದ್ದಿದ್ದು 9,60,000 ಶೇರ್ಸ್ ಆಯ್ತು. 2004ರಲ್ಲಿ 2:1 ಬೋನಸ್ ಮತ್ತೆ ಕೊಟ್ಟಿದ್ದಾರೆ, 28,80,000 ಶೇರ್ಸ್ ಆಯ್ತು. ಅದಾದ್ಮೇಲೆ ಮತ್ತೆ 1:1 ಬೋನಸ್ ಕೊಟ್ಟಿದ್ದಾರೆ, 57,60,000 ಶೇರ್ಸ್ ಆಯ್ತು. ಅದಾದ್ಮೇಲೆ 2:3 ಬೋನಸ್ ಕೊಟ್ಟಿದ್ದಾರೆ, ಅದು 96 ಲಕ್ಷ ಶೇರ್ಸ್ ಆಯ್ತು. 2017ರಲ್ಲಿ ಮತ್ತೆ 1:1 ಬೋನಸ್ ಕೊಟ್ಟಿದ್ದಾರೆ, 1,92,00,000 ಶೇರ್ಸ್ ಆಯ್ತು. ಅದಾದ್ಮೇಲೆ 2019ರಲ್ಲಿ ಮತ್ತೆ 1:3 ಬೋನಸ್ ಕೊಟ್ಟಿದ್ದಾರೆ, ಅದು ಮತ್ತೆ 2,56,00,000 ಶೇರ್ಸ್ ಆಯ್ತು. ಓಕೆ, ಸೊ ಇವರು ಅಂತ ಹೆವಿ ಒಂದು ಬೆನಿಫಿಟ್ ಕೊಟ್ಟಿದ್ದಾರೆ, ಬೋನಸ್, ಸ್ಟಾಕ್ ಸ್ಪ್ಲಿಟ್. ಸೊ 2,56,00,000 ಶೇರ್ಸ್ ಇವತ್ತು ವಿಪ್ರೋದ ವ್ಯಾಲ್ಯೂ ಎಷ್ಟಿದೆ? ₹516 ಅದು ಇವತ್ತಿನ ವ್ಯಾಲ್ಯೂ. ಇದು ಕ್ಯಾಲ್ಕುಲೇಟರ್ ವರ್ಕ್ ಆಗದೆ ಡೌಟ್ ಅನ್ಸುತ್ತೆ, ಅದಕ್ಕೆ ಎಕ್ಸೆಲ್ ಓಪನ್ ಮಾಡೋಣ. ಸೊ ಈ ತರದ್ ಒಳ್ಳೆ ಕಂಪ್ನೀಸ್ ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಮಾತ್ರ ಲೈಫ್ ಟೈಮ್ ಸೆಟಲ್ಮೆಂಟ್ ಅಲ್ವಾ. ಬಟ್ ಆ ತರದ ಕಂಪ್ನಿ ಐಡೆಂಟಿಫೈ ಮಾಡಬೇಕು. ಸೊ ಫ್ಯೂಚರ್ ಇರ್ತಕ್ಕಂಥದ್ದು, ಗ್ರೋತ್ ಇರ್ತಕ್ಕಂತಹ ಕಂಪ್ನೀಸ್ ನ ಐಡೆಂಟಿಫೈ ಮಾಡಿದ್ರೆ ಅಂತದ್ರಲ್ಲಿ ನಾವು ಕಡಿಮೆ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರು ರಿಟರ್ನ್ಸ್ ತುಂಬಾ ದೊಡ್ಡದಾಗಿರುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ ಇದೆ. ಸೊ 2,56,00,000 ಶೇರ್ಸ್ ಸೊ ಇಂಟು ಆವರೇಜ್ 500 ರೂಪಾಯಿ ಹಾಕೋಣ. ನೋಡಿದ್ರ ಇಲ್ಲಿ ಎಷ್ಟಾಯ್ತು? 1,200 ಕೋಟಿ, 1,280 ಕೋಟಿ ಇಷ್ಟು ವ್ಯಾಲ್ಯೂ ಆಯ್ತು. ಸೊ ಅವತ್ತೇನಾದ್ರೂ ನಾವು ಹೋಲ್ಡ್ ಮಾಡಿದ್ರೆ, ಬೈ ಮಾಡ್ಬಿಟ್ಟು, ಸೊ ಅದರದ್ದು 10,000 ರೂಪಾಯಿದ ವ್ಯಾಲ್ಯೂ ಇವತ್ತು 1,200 ಕೋಟಿ. ಸೊ ಜಸ್ಟ್ ಇಮ್ಯಾಜಿನ್. ಸೊ ಇದಕ್ಕೇನೆ ಆಲ್ಬರ್ಟ್ ಐನ್ಸ್ಟೀನ್ ಅವರು ಸೊ ಇದನ್ನ ಪವರ್ ಆಫ್ ಕಾಂಪೌಂಡಿಂಗ್ ನ 8th ವಂಡರ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ಓಕೆ, ಸೊ ಇದೇ ತರ ITC ನೋಡೋಣ. ಓಕೆ,
ಐ ಟಿ ಸಿದು ಇವತ್ತು ಶೇರ್ ಪ್ರೈಸ್ ಎಷ್ಟಿದೆ? ಐ ಟಿ ಸಿ ಶೇರ್ ಪ್ರೈಸು ಇದು 511 ಇದೆ. ಓಕೆ, ಆಕ್ಚುಲ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರತಿ 3 ವರ್ಷಕ್ಕೆ ಒಂದು ವ್ಯಾಲ್ಯೂ ಡಬಲ್ ಆಗ್ತಾ ಹೋಗ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ 10 ಲಕ್ಷ ಇನ್ವೆಸ್ಟ್ ಮಾಡಿದೀವಿ ಅನ್ಕೊಳ್ಳಿ. ಸೊ ನೆಕ್ಸ್ಟ್ 30 ಇಯರ್ಸ್ಗೆ ಇದರದ್ದು ವ್ಯಾಲ್ಯೂ 100 ಕೋಟಿ ಆಗ್ಬೇಕು. ಓಕೆ, ಸೊ ಅದು ಆಗಿದೆ, ಐ ಟಿ ಸಿ ನಲ್ಲಿ ಆಗಿದ್ಯಾ ಅಂತ ನೋಡೋಣ. ಪ್ರತಿ 3 ವರ್ಷಕ್ಕಂದ್ರೆ ಎಷ್ಟು? 10 ಟೈಮ್ಸ್. ಓಕೆ, ಸೊ 3 ವರ್ಷ, 3, 6, 9, 12, 15, 18, 22, 21, 24, 27, 30. ಓಕೆ, ಸೊ 100 ಕೋಟಿ 24 ಲಕ್ಷ ಆಗಿರಬೇಕು. ಸೊ 102 ಕೋಟಿ 40 ಲಕ್ಷ ಆಕ್ಚುಲಿ, ಸಾರಿ. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ 10 ಏನಾಗಿದೆ ಇವಾಗ, ಎಷ್ಟು ವರ್ಷ ಆಯ್ತು ಇದು ಮ್ಯಾಕ್ಸಿಮಮ್? ಸೊ ಇದು ನಾವು 2024ರಲ್ಲಿ ಇದ್ದೀವಿ ಅಂತಂದ್ರೆ ಇದು ಸ್ಟಾರ್ಟ್ ಆಗಿರೋದೇನೆ 1999ರಲ್ಲಿ 16 ರೂಪಾಯಿ ಕೊಟ್ಟು ನಾವು ಇನ್ವೆಸ್ಟ್ ಮಾಡಿದಿದ್ರೆ 10 ಲಕ್ಷನ, ಜಸ್ಟ್ ಇಮ್ಯಾಜಿನ್, ಒಂದು 10 ಲಕ್ಷನ 17 ರೂಪಾಯಿ ಅಂದ್ಕೊಳ್ಳಿ ಆವ್ರೇಜ್. ಸೊ 58,823 ಶೇರ್ಸ್ ಬಂದಿರೋವು. ಸೊ ಇಂಟು 511 ಎಷ್ಟಾಯ್ತು ಇದು? ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 3 ಕೋಟಿ ಆಗಿದೆ. ಓಕೆ, ಸೊ ನಾವಂತ ಅನ್ಕೊಂಡು ನಮ್ ಲೆಕ್ಕದ ಪ್ರಕಾರ ಅಟ್ಲೀಸ್ಟ್ ಎಷ್ಟಾಗಿರ್ಬೇಕಿತ್ತು? ಇದೆಷ್ಟು ವರ್ಷ ಆಯ್ತು ಇದು? 1999 ಅಂತಂದ್ರೆ 2009, 2019, ಸೊ 25 ವರ್ಷ ಆಯ್ತು. ಸೊ 25 ವರ್ಷಕ್ಕೆ ಸೊ ಮಿನಿಮಮ್ ಅಂದ್ರೆ ಒಂದು ಎಷ್ಟು ಆಗಿರ್ಬೇಕಿತ್ತು? 25 ವರ್ಷಕ್ಕೆ ಮಿನಿಮಮ್ ಅಂದ್ರೆ ಸೊ ಅಟ್ಲೀಸ್ಟ್ 25 ಕೋಟಿ ಆದ್ರೂ ಆಗಿರ್ಬೇಕಿತ್ತು. ಬಟ್ ಇದೆಷ್ಟಿದೆ? ಬರೀ 3 ಕೋಟಿ ಆಗಿದೆ. ಬಟ್ ಆದ್ರೆ ಇಲ್ಲಿ ಏನ ಇನ್ನೊಂದು ಟ್ವಿಸ್ಟ್ ಅಂತಂದ್ರೆ, ಈ ಶೇರ್ಸ್ ಏನಿತ್ತಲ್ಲ, ಇಲ್ಲಿ ನೋಡಿ 2005ರಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡಿದ್ದಾರೆ. ಓಕೆ, 10 ರೂಪಾಯಿ ಇದ್ದಿದ್ದು ಒಂದ್ ಅಂತಂದ್ರೆ, ಸೊ ಇಲ್ಲಿ 1:10 ಇದು ಸ್ಟಾಕ್ ಸ್ಪ್ಲಿಟ್ ಆಗಿದೆ. ಇದನ್ನ ನಾವು ಇಂಟು 10 ಮಾಡಬೇಕು. ಓಕೆ, ಅದು 2005ರಲ್ಲಿ ಒಂದಾಯ್ತು. ಅದಾದ್ಮೇಲೆ ಅದೇ 2005ರಲ್ಲಿ ಮತ್ತೆ 1:2 ರೇಷಿಯೋ ಈಕ್ವಿಟಿ ಶೇರ್ಸ್. ಓಕೆ, ಅಲ್ಲ, ಇದರಲ್ಲಿ ಆಗಸ್ಟ್ 2010ರಲ್ಲಿ 1:1 ಬೋನಸ್ ಇಶ್ಯೂ ಮಾಡಿದ್ದಾರೆ 2010ರಲ್ಲಿ. ಸೊ ಇದು ಎಷ್ಟಾಗ್ಬೇಕು ಈಗ? 1 to ಡಬಲ್ ಆಗ್ಬೇಕು. ಸೊ ಇಲ್ಲಿ ಎಷ್ಟಾಯ್ತು? 5,88,000 ಶೇರ್ಸ್ ಆಯ್ತು. ಇದು 11,76,000 ಶೇರ್ಸ್ ಆಯ್ತು. ಮತ್ತೇನಾದ್ರು ಕೊಟ್ಟಿದಾರ? ಸೊ ಮತ್ತೆ 2016ರಲ್ಲಿ 1:2 ರೇಷಿಯೋ ಏನ್ ಮಾಡಿದಾರೆ ಇದು? ಏನ್ ಕೊಟ್ಟಿದ್ದಾರೆ ಇದು? ಡಿವಿಡೆಂಡ್ ಕೊಟ್ಟಿದ್ದಾರೆ. ಓಕೆ, ಸೊ 2016ರಲ್ಲಿ ಇದು ಮತ್ತೆ ಸ್ಪ್ಲಿಟ್ ಆಗಿದೆ. ಓಕೆ, ಸ್ಟಾಕ್ ಸ್ಪ್ಲಿಟ್ ಆಗಿದೆ. ಸೊ 1:2 ರೇಷಿಯೋ ಅಂತ ಅಂದ್ರೆ ಇವಾಗ ಇಂಟು 1:3 ಇಂಟು 3 ಮಾಡೋಣ. ಓಕೆ,
ಇಂಟು 3. ಸೊ ಇವಾಗ ಎಷ್ಟಾಯ್ತು? 35,29,412 ಶೇರ್ಸ್ ಆಯ್ತು. ಓಕೆ, ಅದನ್ನೇ ನಾವು ಇಂಟು 511 ಮಾಡಿದ್ರೆ ಎಷ್ಟಾಯ್ತು ಇವಾಗ? ಸೊ 180 ಕೋಟಿ ರೂಪಾಯಿ ಆಯ್ತು. ಓಕೆ, 25 ವರ್ಷಕ್ಕೆ. ಸೊ ಪವರ್ ಆಫ್ ಜಸ್ಟ್ ಇಮ್ಯಾಜಿನ್, ಇಲ್ಲಿ 10 ಲಕ್ಷ ಹಾಕಿದ್ದು 180 ಕೋಟಿ ರೂಪಾಯಿ ಆಗುತ್ತೆ ಒಂದು ಸ್ಟಾಕ್ ಅಂತಂದ್ರೆ ಅದ್ರದ್ದು ಪೊಟೆನ್ಶಿಯಲ್ ಎಷ್ಟಿದೆ ಅಂತ ನೋಡಿ. ಸೊ ಅವರು ಸುಮ್ನೆ ಹೇಳಿಲ್ಲ 8th ವಂಡರ್ ಆಫ್ ದ ವರ್ಲ್ಡ್ ಅಂತ. ಸೊ ಇದನ್ನ ಬೇಸ್ ಆಗಿ ಇಟ್ಕೊಂಡೇನೆ ಅದನ್ನ 8th ವಂಡರ್ ಆಫ್ ದ ವರ್ಲ್ಡ್ ಅಂತ ಕರೆದಿರೋದು, ಕಾಂಪೌಂಡಿಂಗ್ ಇಂಟ್ರೆಸ್ಟ್ ನ. ಓಕೆ, ಸೊ ಏನಂತಂದ್ರೆ ಇಲ್ಲಿ ನಾವು ಒಂದು ಎರಡು ಏನು ಇಂಪಾರ್ಟೆಂಟ್ ಥಿಂಗ್ಸ್ ಏನು ಬೇಕಾಗಿರುತ್ತೆ. ಒಂದು ಬಂದ್ಬಿಟ್ಟು ಸ್ಟಾಕ್ಸ್ ನ ಐಡೆಂಟಿಫೈ ಮಾಡ್ಬೇಕು, ಯಾವ್ದು ಫ್ಯೂಚರ್ ಇರುತ್ತೆ ಅಂತದ್ದು, ಮ್ಯಾನೇಜ್ಮೆಂಟ್ ಚೆನ್ನಾಗಿರ್ಬೇಕು. ಸೊ ಅದಾದ್ಮೇಲೆ ನಾವು ಏನು ಸ್ಟಾಕ್ ಫಾಲ್ ಆಗ್ತಾ ಇದ್ರು ಅದ್ರದ್ದು ಫಂಡಮೆಂಟಲ್ ಸ್ಟ್ರಾಂಗ್ ಇತ್ತು ಅಂತಂದ್ರೆ ನಾವು ಹೋಲ್ಡ್ ಮಾಡೋ ಒಂದು ಪೇಶನ್ಸ್ ಇರ್ಬೇಕು. ಓಕೆ, ಸೊ ಈ ತರ ಒಂದು ವೆಯ್ಟ್ ಮಾಡ್ತಕ್ಕಂಥ ಒಂದು ಪೇಶನ್ಸ್ ಇದ್ರೆ ಸೊ ಡೆಫಿನೆಟ್ ಆಗಿ ಒಳ್ಳೆ ರಿಟರ್ನ್ ಬರುತ್ತೆ. ಓಕೆ, ಸೊ ಇದೇ ತರ MRF ನಲ್ಲೂ ಅಷ್ಟೇ. ಒಬ್ರು ತಾತ ತುಂಬಾ ವರ್ಷದ ಹಿಂದೆನೆ ಶೇರ್ಸ್ ನ ಬೈ ಮಾಡ್ಬಿಟ್ಟು ಅವರು ಯಾವ್ದೋ ಒಂದು ಆಕ್ಸಿಡೆಂಟ್ ಅಲ್ಲಿ ಅವ್ರು ಕೋಮಾಗ ಹೋಗ್ಬಿಟ್ಟಿರ್ತಾರೆ. ಒಂದು 22 ವರ್ಷ ಅವ್ರ ಕೋಮದಿಂದ ಆಚೆನೆ ಬಂದಿರಲ್ಲ. ಸೊ ಅದಾದ್ಮೇಲೆ ಅವ್ರ ರಿಕವರಿ ಆದ್ಮೇಲೆ ತುಂಬಾ ದಿನ ಆದ್ಮೇಲೆ ಏನೋ ಒಂದು ಡಾಕ್ಯುಮೆಂಟ್ಸ್ ಸರ್ಚ್ ಮಾಡ್ಬೇಕಾದ್ರೆ ಅವಾಗ ಸಿಗುತ್ತೆ MRF ಶೇರ್ಸ್. ಅವಾಗೆಲ್ಲ ಏನು ಇದ್ರಲ್ಲಿ ಕೊಡಾರಲ್ಲ ಶೇರ್ಸ್, ಒಂದು ಈ ತರ ಇರ್ಲಿಲ್ಲ, ಡಿಜಿಟಲ್ ಇರ್ಲಿಲ್ಲ ಅವಾಗೆಲ್ಲ, ಒಂದು ಪೇಪರ್ ಅಲ್ಲಿ. ಸೊ ಪೇಪರ್ ಇದ್ರಲ್ಲಿ ಇತ್ತಲ್ಲ, ಸೊ ಅದು ಸಿಗುತ್ತೆ. ಅದು ಹೋಗಿ ಚೆಕ್ ಮಾಡಿದಾಗ ಅದು 300 crores ಆಗಿತ್ತಂತೆ, 300 ಕೋಟಿ ಅದರದ್ದು ವ್ಯಾಲ್ಯೂ. ಸೊ ಅವತ್ ಯಾವ್ದೋ ಜಮಾನದಲ್ಲಿ ಇನ್ವೆಸ್ಟ್ ಮಾಡಿರೋದು. ಸೊ ಅಷ್ಟು ಪೊಟೆನ್ಶಿಯಲ್ ಇರುತ್ತೆ ಇನ್ವೆಸ್ಟ್ಮೆಂಟ್ಗೆ. ಸೊ ಅದಕ್ಕೋಸ್ಕರ ಸೊ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ನಾವ್ ಯಾವತ್ತೇ ಆಯ್ತು. ನಾವು ಏನಾದ್ರೂ ಒಂದು 10,000 ದುಡಿತಿದ್ರೆ ಒಂದು 2-3 ಸಾವಿರನಾದ್ರೂ ನಾವು ಇನ್ವೆಸ್ಟ್ ಮಾಡಿದ್ರೆ ಸೊ ದುಡ್ಡು ನಮಗೋಸ್ಕರ ದುಡಿಯುತ್ತೆ ಅಂತ. ಓಕೆ, ಆ ತರ ಇರುತ್ತೆ. ಮತ್ತೆ ಒಂದೇ ಒಂದು ಆ ರಿಟರ್ನ್ಸ್ ನ ಫಂಡಮೆಂಟಲ್ ಸ್ಟ್ರಾಂಗ್ ಇತ್ತು ಅಂತಂದ್ರೆ ರಿಟರ್ನ್ಸ್ ಬರೋವರೆಗೂ ನಾವು ವೆಯ್ಟ್ ಮಾಡ್ತಕ್ಕಂಥ ಒಂದು ಪೇಶನ್ಸ್ ಇರಬೇಕು. ಓಕೆ, ಸೊ ಅದೆಲ್ಲ ಇತ್ತು ಅಂತಂದ್ರೆ ನಮಗೂ ಒಳ್ಳೆ ರಿಟರ್ನ್ ಸಿಗುತ್ತೆ. ಸೊ ನಾವು ಈ ತರದ್ದು ಏನಾದ್ರು ಫ್ಯೂಚರ್ ಅಲ್ಲಿ ನಾವು ನಮಗೂ ನಮ್ಮ ಲೈಫಲ್ಲೂ ಇಂಥ ಮಿರಾಕಲ್ ಏನಾದ್ರು ನಡೆದು ನಡಿಬೋದು. ಓಕೆ, ಇಷ್ಟ ಫ್ರೆಂಡ್ಸ್, ಥ್ಯಾಂಕ್ ಯು.